ಯುವಕೇಸರಿ ಅತಿರಿ ಅತಿಕಾರ ಬೈಲು ಪಂಚದುರ್ಗ ಕೊಯ್ಯೂರು. ಏನ ಎಲ್ಲ ನೈಟ್ ಆತ ಎಲ್ಲ ಬಲ್ಪ 4 ಗಂಟೆ ಮುಗಿಯು 4 ಗಂಟೆ 4 ಮೂಜಿ ಕ್ಯಾಟಗರಿ ಉಂಟತೆ ಏನು ಆಜ್ 7 ಗಂಟೆ ಸುರ 4 ಗಂಟೆ ಆಗುದು ಎప్పుడు ಮೂರು ರೂಮ್ ಅಲ್ದೇರು ಫೈನಲ್ ಕದನ ಆರಂಭ ಹೊಸ್ತಿಲಲ್ಲಿ ನಾವು ಇದ್ದೇವೆ. ಮೊದಲ ಅವಧಿ ಆಟ ಆರಂಭ. నాకు ಕೊಡ್ಬೇಕಾ? ಆಯ್ತು. ಅಂದು ಬಕ್ಕ ನಿಂಗಳ ಮಾರಲಿ. ಫೈನಲ್ ಕದನ ಆರಂಭ ಆಗಿದೆ. ಮೊದಲ ದಾಳಿಯಲ್ಲಿಯ ಪ್ರಮುಖ ಆಟಗಾರರ ಮೇಲೆ ಎರಗಿದೆ ಯಶರಾಜ. ಪಂಚದುರ್ಗ ಕೊಯ್ಯೂರು ಖಾತೆ ಆರಂಭಿಸಿಕೊಳ್ತಾ ಇದೆ. ಪ್ರಮುಖ ಎರಡೂ ತಂಡಗಳು ಕೂಡ ಪರಸ್ಪರ ಸೆಣಸಾಟವನ್ನು ಮಾಡ್ತಾ ಇದೆ. ಇದು ಫೈನಲ್ ಕದನ. ವಿಟಿವಿಯಲ್ಲಿ ಫೈನಲ್ ಕದನವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಮ್ಮೆಲ್ಲ ಆತ್ಮೀಯ ಸಹೃದಯಿ ಕಬಡ್ಡಿ ಆಸ್ವಾದಕರುಗಳೇ, ಬೆಳಗಿನ ಜಾವದ ಹೊತ್ತಿನಲ್ಲಿ ನಾವಿದ್ದೇವೆ. ರೋಚಕವಾದಂತಹ ಹೆಜ್ಜೆಯಲ್ಲಿ ಪಂಚದುರ್ಗ ಕೊಯ್ಯೂರು ಕಾಂಬಿನೇಷನ್ ಟ್ಯಾಕಲ್ಗಳ ಮೂಲಕವಾಗಿ ಘರ್ಷಣೆ ಪಂದ್ಯದಲ್ಲಿ ಗರ್ಜನೆಯನ್ನು ಕೂಡ ಆರಂಭಿಸಿದೆ. ಯಾವ ಹಂತಕ್ಕೆ ತಲುಪಲಿದೆ ಈ ಪಂದ್ಯದ ಚಿತ್ರಣ ಅನ್ನುವುದನ್ನು ನಾವು ಕಾಣಬೇಕು. ಯಶರಾಜ್ ದಾಳಿಯಲ್ಲಿರುವಂತಹ ಆಟಗಾರ. ಮೊದಲ ಅವಧಿ 10 ನಿಮಿಷಗಳ 2 ಅವಧಿಯಲ್ಲಿ ಪಂದ್ಯವನ್ನು ಮಾಡ್ತಾರೆ. ಇಬ್ರಾಹಿಂ ದಾಳಿಯಲ್ಲಿ ಜೂನಿಯರ್ ಮತ್ತು ಸೀನಿಯರ್ಗಳ ಕದನವನ್ನು ಕಾಣ್ತಾ ಇದ್ರೆ. ಒಳಭಾಗದ ಅತ್ಯಂತ ರೋಚಕವಾಗಿರುವಂತಹ ಈ ಸ್ಪರ್ಧೆ ಇಷ್ಟ ಪ್ರಯತ್ನದ ಅಭಿಲಾಷೆಗಳ ಮೂಲಕವಾಗಿ ಅಂಕ ಗಳಿಕೆಯ ವ್ಯತ್ಯಾಸಗಳನ್ನು ಉಳಿಸಿಕೊಳ್ಳುವಂತಹ ಹೆಜ್ಜೆಯಲ್ಲಿ ರಣಾಂಗಣ ಮತ್ತೆ ಆರಂಭ. ಡಿಫೆನ್ಸ್ನ ಕೈಚಲಕವಂತೂ ಕರೆಕ್ಟ್ ಆಗಿ ಬರ್ತಾ ಇದೆ, ಪರ್ಫೆಕ್ಟ್ ಆಗಿರುವ ಟೈಮಿಂಗ್ಸ್ ನಲ್ಲಿ. ಮೂರು 0 ಅನ್ನುವಂಥ ಅಂಕಗಳಿಕೆ ಸತತ ತಪ್ಪುಗಳ ಪರಿಕಲ್ಪನೆಗಳ ಮೂಲಕವಾಗಿ ಅಂಕಣ. ಯುವಕೇಸರಿ ಅಭಿರಿ ಅತಿಕಾರ ಬೈಲು ಈ ಪಂದ್ಯಾವಳಿಯ ದಿಟ್ಟ ಪ್ರಯತ್ನವನ್ನು ಸಾಧಿಸಿಕೊಳ್ಳುವಂತಹ ಹೆಜ್ಜೆಯಲ್ಲಿದೆ. ಇದು ಬಾಬಾ ಬನಾರಿ ಕಬಡ್ಡಿ ಅಕಾಡೆಮಿ ಆಯೋಜಿತ ಕಬಡ್ಡಿಯ ಫೈನಲ್ನ ಕದನ. ರಿವ್ಯೂ ಪಡ್ಕೊಳ್ಳುವಂತಹ ಸೂಚನೆಯನ್ನು ಕೊಡಲಾಗ್ತಾ ಇದೆ. ರಿವ್ಯೂ ಪಡ್ಕೊಂಡಿದ್ದಾರೆ ಯುವಕೇಸರಿ ಸವನಾಲು. ಸೊ ರಿವ್ಯೂ ತೀರ್ಮಾನಗಳು ಏನಾಗುತ್ತೆ ಅನ್ನೋದನ್ನು ಕಾಯುವ. ನಮ್ಮ ಮನೋಹರ್ ಅವರು ರಿವ್ಯೂ ಅನ್ನ ಟಿವಿ ಪರದೆಯಲ್ಲಿ ನೋಡ್ತಾ ಇದ್ದಾರೆ. ಇವರು 3 ಜನ ನಿನ್ನೆ ಸಂಜೆ ಕೂತಿದ್ದಾರೆ. ಚಾರ್ ಬಿಟ್ಟು ಈಗ ಎದ್ದದ್ದು ಚಾ ಕುಡಿಲಿಕ್ಕೆ ಮಾತ್ರ. ಬೋಡ ಸ್ಪ್ರೇ ಕಾದಂಡು ಕಾಟನ್ ಬೋಡ ಕಾಟನ್ ಅಜ್ಜಿ చాలా ಅಜ್ಜಿ ಮರಬೇಕು ಅವರ್ಜಿ ಮುರ್ಚಿ ಅವು ಆಕ್ಷನ್ ಚೇಂಜ್ ಆಪು ಆಕ್ಷನ್ ಕಟ್ ಚೇಂಜ್ ಇಜ್ಜಿ ಮ್ಯಾಟ್ ಇದ್ದಾರೆ ರೋಲ್ ಉಂಡಾ ಮ್ಯಾಟ್ ರೋಲ್ ಉಂಡವಲ್ವಾ ಇಜ್ಜಿ ಕೊರೋಣ ಆ ರೋಲ್ ಕೊರ್ಲಾ
ನಂದ ನುಂಡತ PVC ಪೈಪ್ ಬಾಡ್ರ ಸೂಪರ್ ಒಂದು ಚೂರು ನೀರು ಲೀಕೇಜ್ ಆಪುಜಿ ಮೈಕ್ ಹಿಡ್ಕೊಂಡು ಲೀಕೇಜ್ ತೋಟಾಡು ಸುರೇಂದ್ರ ಲೀಕೇಜ್ ಇತ್ತನ ತೋಟಾಡು ಪೈಪ್ PVC ಪೈಪು ಒಂದು ರಡ್ಡು ಸುತ್ತ ಪಾಡು ಚೂರೇ ಚೂರು ಲೀಕೇಜ್ ಆಪುಜಿ ಮಾಡಿದೆ ಒಂಜಿ ಚೂರು ಲೀಕೇಜ್ ಆಪುಜಿ ನಮ್ಮ ರೋಹಿತ್ ಅವರು ಪ್ರಾಮಾಣಿಕ ತೀರ್ಪುಗಾರಿಕೆ ಜೊತೆಗೆ ಇವತ್ತು ವಿಶ್ರಾಂತಿಯಲ್ಲಿದ್ದಾರೆ ಫೈನಲ್ ಕದನದಲ್ಲಿ. ಏನು 5-0 ಪಂಚದುರ್ಗ ಕೊಯ್ಯೂರು ಮುನ್ನಡೆಯಲ್ಲಿದೆ ಪಂದ್ಯದಲ್ಲಿ. ಯಶರಾಜ್ 6-0 6-0. ಆಟ ಒಂದು ಹಂತದಲ್ಲಿ ಈ ಪಂದ್ಯಾವಳಿಯ ಪ್ರತಿದಾಳಿಗಳ ಅವಕಾಶವನ್ನ ಗಮನಿಸಿಕೊಂಡಿರುವಂತಹ ಹೆಜ್ಜೆ ಸ್ಪಷ್ಟವಾದ ತೀರ್ಮಾನವನ್ನ ಉಳಿಸಿಕೊಳ್ಳಬಲ್ಲ ಆಟಗಾರರು. ಕಾಂಬಿನೇಷನ್ ಯಶಸ್ವಿ. ಆಲ್ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾ ಇದೆ. ಬೋಡ ಸ್ಪ್ರೇ ಬೋಡ ಏನ ಸ್ಪ್ರೇ ಇರ್ಬಾತೋ ಇರ್ ಮಾರ ಏ ಸ್ಪ್ರೇ ಕೊರ್ಲ ಸ್ಪ್ರೇ ಇರ್ಬಾತೋ ಈ ಬತ್ತಾತ ಸ್ಪ್ರೇ ಆತಾತ ಸ್ಪ್ರೇ ಉಂಡಿಯಾ ಹೇಳ ಮೆಲ್ಲನೆ ಪಂದ್ಯದ ಹಿಡಿತದ ಕಡೆಗೆ ಪಂಚದುರ್ಗ ಕೊಯ್ಯೂರು ಎಂತ ಹಿಡಿತ ನವಾಜ ರಂಗ ಇರ್ತಾ ಇದೆ ಕದನದಲ್ಲಿ. ಡಿಫೆನ್ಸ್ ಬಲ ಬಂದಾಗ ಪ್ರಮುಖ ಆಟಗಾರ ಡಿಫೆನ್ಸ್ ನಲ್ಲಿ ಬಂದಿಯಾದಾಗ ಒಂದಷ್ಟು ಒತ್ತಡ ಅಂತೂ ಖಂಡಿತ ಇದ್ದೇ ಇರುತ್ತೆ. ವರುಣ್ ಸುಲ್ಕೇರಿ ಆತಿಥ್ಯ ಆಟಗಾರನಾಗಿ ಯುವ ಕೇಸರಿ ಅಬೇರಿ ಅತಿಕಾರ ಬೈಲು ಒಂದು ಸಂಘಟನಾತ್ಮಕ ತಂಡ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಒಂದು ತಂಡ ಇವತ್ತು ಈ ಕ್ರೀಡಾಕೂಟದಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದೆ. ಫೈನಲ್ ಕದನದಲ್ಲಿ ಎರಡು ಕೂಡ ಅತ್ಯಂತ ಪ್ರಬಲವಾದ ತಂಡಗಳು ಗ್ರಾಮ ಸೀಮಿತ ವಿಭಾಗದಲ್ಲಿ. ಯಶನ್ ಆಕ್ರಮಣ ಎಲ್ಲನೇ ಪಂದ್ಯ ಎರಡು ತಂಡಗಳ ಪ್ರಬಲ ಶಕ್ತಿಯನ್ನು ತೋರ್ಪಡಿಸುವಂತಹ ಹಂತದಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಲ್ಲವರು ಯಾರು ಅನ್ನುವಂಥದ್ದನ್ನ ನಾವು ಕಾಯಬೇಕು. ಯಾರು ಗೆಲುವಿನ ಕಡೆ ನೋಡಿ ಅವಕಾಶವನ್ನು ಪಡೆಕೊಂಡಂತದ್ದೇ ಆಟ. ವಾರ್ನಿಂಗ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕಂಟ್ರೋಲ್ ಯುವರ್ ಟೀಮ್ ಅನ್ನುವಂಥದ್ದು ಬಹಳಷ್ಟು ತೊಂದರೆ ಆಗ್ತಾ ಇದೆ ಒಳಭಾಗದಲ್ಲಿ ತೀರ್ಪುಗಾರರಿಗೆ. 10-1 10-1 ನಿರೀಕ್ಷೆಯನ್ನು ಉಳಿಸಿಕೊಂಡಿರುವಂತಹ ಈ ಪಂದ್ಯ ಆರಂಭದ ಅವಧಿಯಿಂದಲೇ ಮುನ್ನಡೆಯನ್ನ ಅತ್ಯಂತ ವಿಸ್ತೃತವಾಗಿ ಉಳಿಸಿಕೊಳ್ತಾ ಇದೆ. ಸುಲ್ಕೇರಿಯ ವರುಣ ಅದ್ಭುತವಾದಂತಹ ನಿಯಂತ್ರಣವನ್ನು ಸಾಧಿಸಿಕೊಳ್ತಾ ಇದ್ದಾರೆ ಆಟಗಾರರು. ಕೊರಿಯರ್ ನೋಡಿ, ಇದು ಪಂಚದುರ್ಗ ಕೊಯ್ಯೂರು ತಂಡ. ಮೆಲ್ಲನೆ ಪಂದ್ಯದ 11-2 ಮುನ್ನಡೆ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಅಲ್ಲಿ ಕಾಂಬಿನೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಸಾಧ್ಯ ಆಗಲಿಲ್ಲ. ವರುಣ ತನ್ನ ಅದ್ಭುತವಾದ ಆಟದ ಮೂಲಕ ಮರಳಿದಾಗ 11-4 ಸಮಯವನ್ನು ಪ್ರತಿಪಾದಿಸಿಕೊಳ್ಳಬಲ್ಲ ಆಟಗಾರಗಳು ಅಲ್ಲಿ ತಡೆಯಾಗುವ ಪ್ರಯತ್ನ ಸಾಧ್ಯ ಇಲ್ಲ. ಯಶರಾಜನ್ ಅಂತ ಬಲಿಷ್ಠವಾದಂಥ ಆಟಗಾರನಿಗೆ ಡಿಫೆನ್ಸ್ನಲ್ಲಿ ಏಕಾಂಗಿಯಾಗಿ ತಡೆಯೊಡ್ಡುವುದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥದ್ದು ಖಂಡಿತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ.
11-4 12-3 12-3 ಸಾರಿ 12-3 ಮುಚ್ಚೋಲ್ಲಕ್ಕೆ ಹನ್ನೆರಡು ಮೂರರಲ್ಲಿ ಪಂದ್ಯ ಮುಂದುವರಿತಾ ಇದೆ. ಏನು ಬರ್ತೀರಾವನ 12-3 ಅನ್ನುವ ಅಂಕಗಳಿಗೆ 9 ಅಂಕಗಳ ಅಂತರದಲ್ಲಿ ಈ ಪಂದ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಯುವ ಕೇಸರಿ ಪಂಚದುರ್ಗ ಕೊಯ್ಯೂರು ಬಾಬಾ ಬನಾರಿ ಕಬಡ್ಡಿ ಅಕಾಡೆಮಿಯ ಉದ್ಘಾಟನಾ ಕಾರ್ಯಕ್ರಮದ ನಿಮಿತ್ತವಾಗಿ ಯುವ ಆಟಗಾರಗಳನ್ನು ವಿಟ್ಲದ ಪರಿಸರದಲ್ಲಿ ಬಳಸಬೇಕು ಮತ್ತು ಕಬಡ್ಡಿಯಲ್ಲಿ ಅನೇಕ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಬೆಳೆಸಿರತಕ್ಕಂಥ ಅಥವಾ ಬೆಳಗುವಂತಹ ಒಂದು ಸಂಸ್ಥೆ. ಆ ಮೂಲಕ ವಿಟ್ಲದ ಭಾಗದಲ್ಲಿ ಇನ್ನಷ್ಟು ಯುವ ಆಟಗಾರಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಒಂದು ಯೋಜನೆ ಇದೆ. 13-4ರಲ್ಲಿ ಪಂದ್ಯ. ಯಶರಾಜ್ ದಾಳಿಯಲ್ಲಿ ಯೂನಿವರ್ಸಿಟಿಯ ವಿಭಾಗದ ಕಬಡ್ಡಿಯಲ್ಲಿ ಚಿನ್ನದ ಪದಕವನ್ನು ರಾಷ್ಟ್ರ ಮಟ್ಟದಲ್ಲಿ ಮಂಗಳೂರು ಯೂನಿವರ್ಸಿಟಿಗಾಗಿ ಗೆದ್ದಂಥ ಆಟಗಾರ ಅಲ್ಲಿ ಸತತವಾಗಿ ತಪ್ಪುಗಳ ಪುನರಾವರ್ತನೆಯನ್ನು ಮಾಡ್ತದೆ. ಕಡೆ ಶಿವಾಲಯದ ಪಂದ್ಯಾವಳಿಯಲ್ಲಿ ಪಂಚದುರ್ಗ ತಪ್ಪನ್ನು ಮಾಡಿತ್ತು. ಅಂತಿಮ ಗಳಿಗೆಯಲ್ಲಿ ಫೈನಲ್ನಲ್ಲಿ ಸೋಲನ್ನು ಅನುಭವಿಸಿತ್ತು. ಆ ಒಂದು ಸೋಲನ್ನು ಮರೆಮಾಚುವ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಆಟಗಾರರು. ಹಾಗಾಗಿ ಯುವ ಕೇಸರಿ ಸಮನಾಲಿನ ಹುಡುಗರು ಇವತ್ತು ಅಧಿಕಾರ ಬಯಲು ಅಭೇರಿಯಾಗಿ ಪ್ರಾಯೋಜಕತ್ವದ ಜೊತೆಗೆ ಆಡ್ತಾ ಇದ್ದಾರೆ. ಸುರೇಂದ್ರ ನಿರಂತರ ತನ್ನ ಅದ್ಭುತವಾದ ಡಿಫೆನ್ಸ್ ಬಲವನ್ನು ತೋರ್ಪಡಿಸಿಕೊಳ್ಳುವ ಮೂಲಕ ಆಟಗಾರಗಳ ಬದಲಾವಣೆಯನ್ನು ಕಾಣ್ತಾ ಇದ್ದಾರೆ. ಸೂಪರ್ ಟ್ಯಾಕ್ಲಿಂಗ್ ಆನ್ ಆಗಿದ್ದಲ್ಲಿ ಕಾರ್ತಿಕ್ ಮತ್ತು ಶಮಂತ ಒಳಭಾಗದಲ್ಲಿರುವಂಥ ಆಟಗಾರ ಯಶರಾಜ್ ಸ್ಪಷ್ಟ ವೇಗವನ್ನು ಒಳವಡಿಸಿಕೊಳ್ಳುವಂಥ ಆಟಗಾರ. ಪಂಚದುರ್ಗ ಕೊಯ್ಯೂರು ಅತಿಥಿ ಆಟಗಾರನಾಗಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಯುವ ಆಟಗಾರ. ಕರ್ನಾಟಕ ರಾಜ್ಯ ತಂಡಕ್ಕಾಗಿ ಸೀನಿಯರ್ ನ್ಯಾಷನಲ್ ಆಡಿರುವಂಥ ಯಶರಾಜ್ ಈ 16-4ರಲ್ಲಿ ಈ ಬಾರಿಯ ಕರ್ನಾಟಕ ಸೀನಿಯರ್ ನ್ಯಾಷನಲ್ ತಂಡವನ್ನು ಪ್ರತಿನಿಧಿಸಿದಂಥ ಮಂಗಳೂರಿನ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಯಶರಾಜ್ ಕರ್ನಾಟಕ ರಾಜ್ಯ ತಂಡದ ಪ್ರತಿನಿಧಿಯಾಗಿ ಜೊತೆಗೆ ಉಮಾಮಹೇಶ್ವರಿ ತಂಡದ ಪ್ರಮುಖ ಆಟಗಾರನಾಗಿ ಮತ್ತು ಪಂಚದುರ್ಗ ಕೊಯ್ಯೂರು ತಂಡದ ಅತಿಥಿ ಆಟಗಾರನಾಗಿ ನಿಶಾನ್ ಪ್ರಯತ್ನ ಎಂಥ ಪರ್ಫೆಕ್ಟ್ ಆಗಿರುವಂಥ ಡಿಫೆನ್ಸ್ ಅಲ್ಲಿ ಬರ್ತಾ ಇದೆ ನೋಡಿ. ಇದು ಮತ್ತೊಂದು ಚಿನ್ನದ ಹುಡುಗ ಕೊಯ್ಯೂರಿನ ಭಾಗದಿಂದ ಯೂನಿವರ್ಸಿಟಿ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರತಕ್ಕಂಥ ಆಟಗಾರ. 2 ಚಿನ್ನದ ಹುಡುಗರು ನಮ್ಮ ಪಂಚದುರ್ಗ ಕೊಯ್ಯೂರಿನ ಅಂಕಣದಲ್ಲಿದ್ದಾರೆ. ಎರಡೂ ಕೂಡ ಬೆಳ್ತಂಗಡಿ ತಾಲೂಕಿನ ತಂಡಗಳೇ, ಆದರೆ ಇವತ್ತು ಬಂಟ್ವಾಳ ಮತ್ತು ಬೆಳ್ತಂಗಡಿ ಆಗಿದೆ. ಕಾರಣ ಯುವ ಕೇಸರಿ ತಂಡವನ್ನು ಪ್ರಾಯೋಜಕ ವಹಿಸಿಕೊಂಡಿರುವಂಥದ್ದು ನಮ್ಮ ಈ ಭಾಗದ ಯುವ ಕೇಸರಿ ಅಭಿರಿ ಅಧಿಕಾರ ಬಯಲು. ಹಾಗಾಗಿ ಪಂದ್ಯ ಅಂತೂ ರೋಚಕತೆಯಿಂದ ಇರ್ಬೋದು ಅನ್ನುವಂಥದ್ದನ್ನು ಭಾಳಷ್ಟು ಪ್ರೇಕ್ಷಕರು ನೋಡಿದರು. ಆದರೆ ಇಲ್ಲಿ ಕೊಯ್ಯೂರು ತನ್ನ ಸರ್ವಾಂಗೀಣ ಆಟವನ್ನು ಪ್ರದರ್ಶಿಸ್ತಾ ಇದೆ ಮೊದಲ ಅವಧಿಯಲ್ಲಿ. ಸೊ ದ್ವಿತೀಯ ಅವಧಿಯ ಆಟದ ವೇಳೆ ಏನಾದರೂ ಮಾರ್ಪಾಡುಗಳು ಆಗ್ಬೋದಾ ಅನ್ನೋದನ್ನು ಕಾಯಬೇಕು. 21-5 21-5 21-5 ನಿರಂತರವಾಗಿ ತಪ್ಪುಗಳ ಪುನರಾವರ್ತನೆಯನ್ನು ಮಾಡ್ತಾ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಒತ್ತಡವನ್ನು ನಿಭಾಯಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಸರ್ವಶ್ರೇಷ್ಠ ಆಟದ ಅವಕಾಶವನ್ನು ಉಳಿಸಿಕೊಂಡಿರುವಂತಹ ಹೆಜ್ಜೆಯಲ್ಲಿರುವಂತಹ ಪಂದ್ಯ ಏನು ಮಾಡ್ತಾ ಇದ್ದಾರೆ ಅಲ್ಲಿ. ಅಂತಿಮ ಕ್ಷಣದಲ್ಲಿ ಟ್ಯಾಕಲ್ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಅದಾಗಲೇ ಮಿಡ್ಲೈನ್ ಸಮೀಪವನ್ನು ತಲುಪಿಯಾಗಿತ್ತು ಆಟಗಾರ. $15, 10 ಮತ್ತು 5 ಸಾವಿರಗಳ ಬಹುಮಾನದ ಈ ಒಂದು ಕ್ರೀಡಾಕೂಟ. ಮುಂದಳೆ ಒಟ್ರ ಚಾತಿ
ಸೊ 4 ಡಿಪೆಂಡ್ಗಳಿದ್ದಾರೆ. ಸೂರಜನ ಆಕ್ರಮಣ ಒಳಭಾಗದಲ್ಲಿ ಮುಂದುವರಿತಾ ಇದೆ. ಸಮತೋಲಿತ ಕಬಡ್ಡಿಯ ಪ್ರದರ್ಶನವನ್ನ ದಾಖಲಿಸಿಕೊಳ್ಳುವ ಹಾದಿಯಲ್ಲಿ ಮತ್ತೆ ಸೆಂಟರ್ ಲೈನ್ ಸಮೀಪವಂತೂ ತಲುಪಿತ್ತು ಆಟಗಾರರು. ಎಲ್ಲಿವರೆಗೆ ಹೋರಾಟ ಇತ್ತು ಅಂದ್ರೆ ಬಹಳ ಸಮೀಪಕ್ಕೆ ಬಂದಂತ ಸ್ಪರ್ಧೆಯಾಗಿತ್ತು. ದೀಕ್ಷಿತ್ ದಾಳಿಯಲ್ಲಿರುವಂತಹ ಆಟಗಾರ ಯುವ ಆಟಗಾರನಾಗಿ ಯುವ ಕೇಸರಿ ಸವನಾಲು ತಂಡದ ಮೇಲೆ ಸ್ಪಷ್ಟವಾದ ಟಚ್ ಮೂಲಕ ಅಂಕ ಬರ್ತಾ ಇದೆ. ಮಧ್ಯಂತರ ವಿರಾಮ, ಮೊದಲ ಅವಧಿಯ ಸಂಪನ್ನತೆಯನ್ನು ಕಾಣ್ತಾ ಇದ್ದಾವೆ. ತುಂಬಿ ತುಳುಕಿದಂಥ ಪ್ರೇಕ್ಷಕರ ಗ್ಯಾಲರಿ 25-8 25-8. ಸಾಮಂತಾಗಿತ್ತ ಬೂರ ಸಾಮ ಬುರ್ದು ಅಡ್ಡೆಗೆ ಮಾಗಿರದೆ ಹೋತಿ ಮಾರ್ಕ್ ನಿಜ ಅರುಣ 25-9 ಒಂದು ಅಂಕಗಳಿಕೆ ಆಧಾರದಲ್ಲಿ ಮತ್ತೆ ಪಂದ್ಯ ಮುಂದುವರಿತಾ ಇದೆ. ಸತತವಾಗಿ ಸ್ಪರ್ಧೆಯಲ್ಲಿ ನಿರೀಕ್ಷಿತ ಹೆಜ್ಜೆಯ ಆಟವನ್ನ ಉಳಿಸಿಕೊಳ್ಳುವ ಧಾವಂತದಲ್ಲಿ ಪಂದ್ಯವನ್ನು ಕಾಣಬಹುದು. ಮೊದಲ ಮೊದಲಿಗೆ ಫೈನಲ್ನಲ್ಲಿ ಯಶರಾಜನ ಬಂಧನ ಆಗಿದೆ. ಕೆಚ್ಚದೆಯ ಪ್ರದರ್ಶನದ ಹೋರಾಟದ ನಿರೀಕ್ಷೆಗಳ ಮೂಲಕ ರಂಗು ತುಂಬಿಸಬಲ್ಲ ವಿಶ್ವಾಸ 25-10ರಲ್ಲಿ 15 ಅಂಕಗಳ ಅಂತರ ಇದೆ. ಸುಲ್ಕೇರಿಯ ವರುಣಾಕ್ರಮಣದಲ್ಲಿ 3 ಡಿಫೆಂಡರ್ಗಳು ಕೂಡ ಸಾಧ್ಯತೆಗಳನ್ನು ತೆರೆದಿಡ್ತಾ ಇದ್ದಾರೆ ಮಲ್ಟಿಪಲ್ ಪಾಯಿಂಟ್ ಅನ್ನು ಪಡ್ಕೊಳ್ಳುವ ಹೆಜ್ಜೆಯಲ್ಲಿ. ನಿಶಾನಾಕ್ರಮಣ ಮುನ್ನಡೆ ಅಂತರವನ್ನು ಹಿಗ್ಗಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದ ತಂಡಕ್ಕೆ ಸವಾಲು ಹೋರಾಟದಲ್ಲಿ ಮುಂದುವರಿಯಲಾರಂಭಿಸಿದೆ. ಇತ್ತೀಚೆಗಷ್ಟೇ ಉದ್ಯೋಗವನ್ನು ಪಡ್ಕೊಂಡಿದ್ದ RW ತಂಡದ ಆಟಗಾರ ಮೊಹಮ್ಮದ್ ನಿಶಾನ್ ಸೂಪರ್ ಟ್ಯಾಕ್ಲಿಸ್ ಆನ್ ಆಗಿದೆ. ನವಾಜ ದಾಳಿಯ ಪ್ರಮುಖ ಹೆಜ್ಜೆಯಲ್ಲಿರುವಂತೆ ನಮ್ಮ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಆಹಾ ಎಂತ ಹೊಡೆತ, ಎಂತ ಬಿಗಿಯಾದ ಆಟ. ನಿಶಾನ್ ಒಂದಿದ್ದೀಯ ಮಾರೆ ಸೌಂಡ್ ಬೈದ್ರಿ ಡಿಬ್ಗೆ ಇಜ್ಜಿ ಯಾರು ಬನ್ನಿ ಕಮೆಂಟ್ ವೈಜ್ ಎಲ್ಲ ಇವಳು ನೆಟ್ ಬರ್ಬೋದು ಅವಕ್ಲೇನು ಬರ್ತಿತ್ತು. ಶುಕ್ರವಾರ ದಿನ ಸಂಜೆ ಆರಂಭ ಆಗಿದ್ದ ಪಂದ್ಯ ಶನಿವಾರದ ಬೆಳಗಿನ ಜಾವದಲ್ಲಿ ನಾವಿದ್ದೇವೆ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಡಿಯಲ್ಲಿ ಸೂರಜ್ ಆಕ್ರಮಣದಲ್ಲಿರುವಂತಹ ಆಟಗಾರ. ಎಲ್ಲ ಒಂದು ಕಡೆ ಪಂದ್ಯ ಬಹಳ ಕಡಿಮೆ ಅಂತರವನ್ನು ಉಳಿಸಿಕೊಳ್ಳುವ ಹಾಗಿದೆಯಾ ಅಥವಾ ಹೋರಾಟವನ್ನು ತೋರ್ಪಡಿಸಿಕೊಳ್ಳಬಲ್ಲುದೆ? ಯಾರ ಪರವಾಗಿಲ್ಲದೆ ಹೆಜ್ಜೆಯ ಅವಕಾಶಗಳು. ಅದ್ಭುತ ಕ್ಷಣ ಕೌಶಿಕ್.
ಅಲ್ಪ ಒಂದು ನಿರ್ಧಾರದ ವಿಷಯದಲ್ಲಿ ಒಂದಷ್ಟು ಹೊತ್ತು ನಿರ್ಧಾರಗಳ ಚರ್ಚೆ ಆಗಿತ್ತು ಮತ್ತು ಸಮರ್ಪಕವಾದ ತೀರ್ಪುಗಾರಿಕೆ ಜೊತೆಗೆ ಪಂದ್ಯ ಮುಂದುವರಿತಾದ ನಿಶಾನ್ ಇವತ್ತು ಬಹಳ ವಿರೋಚಿತ ಹೋರಾಟವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ ಪಂದ್ಯದಲ್ಲಿ. ಸ್ಥಳೀಯ ತಂಡಕ್ಕಾಗಿ ತಮ್ಮದೇ ಊರಿನ ತಂಡಕ್ಕಾಗಿ ಆಡ್ತಿರುವಂತಹ ನಿಶಾನ್ ಗ್ರಾಮ ಸಂಗೀತ ವಿಭಾಗದ ಕಬಡ್ಡಿಯ 12 ತಂಡಗಳು ಭಾಗವಹಿಸಿದಂಥ ಒಂದು ಕ್ರೀಡಾಕೂಟ ಇದು. ವರುಣ ಸುಲ್ಕೇರಿಯ ಆಟಗಾರ ಆತಿಥ್ಯ ಆಟಗಾರನಾಗಿ ಯುವ ಕೇಸರಿ ಅಬಿರಿ ಅತಿಕಾರ ಬಯಲು ತಂಡದ ಪರವಾಗಿ ಸ್ಪರ್ಧೆ ಮುಂದುವರಿತಾ ಇದೆ. ಮಧ್ಯಂತರ ವಿರಾಮದ ಬಳಿಕ ಒಂದಷ್ಟು ಅಂಕಗಳು ಯುವ ಕೇಸರಿ ತಂಡದ ಪರವಾಗಿ ಸ್ಥಾನಪಲ್ಲಟಗೊಳ್ಳುತ್ತಾ ಇದೆ. ಇಲ್ಲಿ ಡಿಫೆಂಡರ್ಗಳು ಕೈಚಲಕನ್ನು ಮಾಡಿದರೆ ಪ್ರಮುಖ ದಾಳಿಗಾರರ ಹಿನ್ನಡೆ ಅನುಭವಿಸಿರುವಂಥ ಯುವ ಕೇಸರಿ ಒಂದಷ್ಟರ ಮಟ್ಟಿಗೆ ಯೋಜಿತವಾದ ಕಬಡ್ಡಿಯ ಅನುಭವಗಳನ್ನು ತೆರೆದಿರಬೇಕಾಗಿದೆ. ಆ ತಂಡದ ಪ್ರಮುಖ ಆಟಗಾರ ವಿಕ್ರಾಂತ್ ಇವತ್ತು ತಂಡದಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಒಂದು ರೈಡರ್ನ ಕೊರತೆ ಕೂಡ ತಂಡಕ್ಕಿದೆ. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಸಮಯ ಬಾಕಿ ಇದೆ. 29-11 ಅನ್ನುವ ಅಂಕಗಳಿಗೆ ಇದೆ. 29-11. ಪಂದ್ಯಾವಳಿಯ ಫೈನಲ್ ಕದನದ ಅಂತಿಮ 5 ನಿಮಿಷಗಳು. ಬಾಬಾ ಬನಾರಿ ಕಬಡ್ಡಿ ಅಕಾಡೆಮಿ ವಿಟ್ಲ ಇವತ್ತು ಉದ್ಘಾಟನೆಗೊಂಡು ಡ್ರೀಮ್ ಸ್ಪೋರ್ಟ್ಸ್ ಅಕಾಡೆಮಿ ಚಂದಲಿಕೆ ವಿಟ್ಲದಲ್ಲಿ ಈ ಪಂದ್ಯಾವಳಿಯ ಆಯೋಜನೆಯನ್ನು ಮಾಡಲಾಗಿದೆ. ಹಾಗಾಗಿ ಈ ಕದನದಲ್ಲಿ ಯಶ್ರಾಜ ನಿರಂತರವಾಗಿ ಪ್ರೇಕ್ಷಕರಿಗೆ ಅದಾಗಲೇ ಅರ್ಥ ಆಗಿದೆ 5 ನಿಮಿಷಗಳಲ್ಲಿ ಏನೆಲ್ಲ ಮಾರ್ಪಾಡುಗಳು ಆಗ್ಬೋದು, ಸಾಧ್ಯತೆಗಳಿದೆಯಾ. Ready, hey, hey, Siddhi, Siddhi, Siddhi. ಸೂರಜ್ ಆಕ್ರಮಣದಲ್ಲಿ 4th ರೈಡ್, 3rd ರೈಡ್ ಇಲ್ಲ, ಇದು 4th ರೈಡ್ ಅಂತ ಪ್ರೇಕ್ಷಕರು ಹೇಳುವಂಥದ್ದು. ಯಾಕಣ ಫೈನಲ್ ಕದನದ ಅಂತಿಮ ಕ್ಷಣಗಳಲ್ಲಿ ನಾವುಗಳಿದ್ದಾವೆ. ಉಳಿದಿರುವಂಥ ಸಮಯದಲ್ಲಿ
ಪಂಚದುರ್ಗ ಕೊಯ್ಯೂರು ಯುವ ಕೇಸರಿ ಅಬೇರಿ ಅಧಿಕಾರ ಬಯಲು ತಂಡಗಳು ಸ್ಪರ್ಧೆಯನ್ನು ಮುಂದುವರಿಸಲಿದೆಯಾ? ಸೂಪರ್ ಟ್ಯಾಕ್ಲಿಂಗ್ಸ್ ಆನ್ ಆಗಿದೆ. ವರುಣ್ ಕಾರ್ತಿಕ್ ಒಳಭಾಗದಲ್ಲಿರುವಂತಹ ಆಟಗಾರ, ಸೂರಜ್ ಆಕ್ರಮಣದಲ್ಲಿರುವಂತಹ ಆಟಗಾರ. ಪಂದ್ಯ ಮುಂದುವರಿಸಿಕೊಳ್ಳಲಾದರೆ ಮತ್ತೆ ಸಮರ್ಪಕವಾದ ಡಿಫೆನ್ಸ್ ಬಲ ಬರ್ತಾ ಇದೆ. ಆಟದ ವೈಖರಿಯನ್ನ ಟೈಮ್ ಔಟ್ ವಿಶ್ರಾಂತಿಯ ಕೋರಿಕೆ. ಯಾರು ನಿದ್ರೆ ಬಾತಿರ್ಲಿಕ್ಕೆ ಬಾತಿರ್ ರೋಲಿಂಗ್ ಎಸ್ಕೇಪ್ ಆಗುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಪಂದ್ಯ ಮುಂದುವರಿತದೆ. ಯಶರಾಜ್ ಆಕ್ರಮಣದಲ್ಲಿ. ಬಕ್ಕ ಬೆಲ್ಲನ ಹಿಡಿತದ ಕಡೆಗೆ ಶಮಂತ ಆಕ್ರಮಣದಲ್ಲಿರುವಂತಹ ಆಟಗಾರ. ಡಿಫೆನ್ಸ್ ಬರ್ತಾ ಇದೆ. ಸ್ಪರ್ಧೆಯ ಮುಕ್ತಾಯವನ್ನು ಕಾಣ್ತಾ ಇದೆ. ಫೈನಲ್ ನ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ತಾ ಇದೆ ಪಂಚದುರ್ಗ ಕೊಯ್ಯೂರು. ಕಳೆದ ಬಾರಿ ಕಡೆ ಶಿವಾಲಯದ ತಪ್ಪನ್ನ ಪುನರಾವರ್ತನೆ ಮಾಡಿಲ್ಲ. ಆದರೆ ಯುವ ಕೇಸರಿ ಅಬೇರಿ ಅಧಿಕಾರ ಬಯಲು ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತದೆ. ಅಭಿನಂದನೆಗಳು. ಸೊ ಎರಡೂ ತಂಡಗಳಿಗೆ ಗ್ರಾಮ ಸೀಮಿತ ವಿಭಾಗದ